ನಮಸ್ತೆ, ಎಲ್ಲ ಹೇಗಿದ್ದೀರಾ? ಇವತ್ತು ಜುಲೈ 4th ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್. ಬಟ್ ನಾವು ಇಲ್ಲಿ ಎಕ್ಸ್ಚೇಂಜ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋದರೆ ನ್ಯೂಯಾರ್ಕಲ್ಲಿ ಇವತ್ತು ಮೇಸಿಸ್ ಅವ್ರದ್ದು ಫೈರ್ ವರ್ಕ್ಸ್ ತುಂಬ ಚೆನ್ನಾಗಿರ್ತದೆ. ಆಲ್ಮೋಸ್ಟ್ ಹಾಫ್ ಆನ್ ಅವರ್, ತುಂಬ ದೊಡ್ಡ ಈವೆಂಟ್. ಬಟ್ ನಾವು ಅಲ್ಲಿಗೆ ಹೋಗಲಿಲ್ಲ, ಯಾಕಂದರೆ ತುಂಬ ಸೆಕೆ ಇದೆ ಇವತ್ತು. ಆಲ್ಮೋಸ್ಟ್ 2-3 ದಿನದಿಂದ ಇಲ್ಲಿ ಹೀಟ್ ವೇವ್ ವಾರ್ನಿಂಗ್ಸ್ ಇತ್ತು. ಸೊ ಆಲ್ಮೋಸ್ಟ್ 100 ಡಿಗ್ರಿ ಫ್ಯಾರನೈಟ್. ಹಾಗೆ ಬೆಳಗಿಂದ ಸೆಕೆ ಮತ್ತು ತುಂಬ ಕ್ರೌಡ್ ಇರ್ತದೆ, ಯಾಕಂದರೆ ಇದು 250th ಇಯರ್ ಇಂಡಿಪೆಂಡೆನ್ಸ್ ಡೇ. ಸೊ ಅದಕ್ಕೆ ಈ ಸಲ ಹೋಗಲಿಲ್ಲ. ಕಳೆದ ವರ್ಷ ಹೋಗಿದ್ವಿ, ಅದರದ್ದು ಸ್ವಲ್ಪ ವೀಡಿಯೋಸ್ ಎಲ್ಲ ಇದೆ. ಅದು ಬ್ಯಾಕ್ಗ್ರೌಂಡಲ್ಲಿ ನ್ಯೂಯಾರ್ಕ್ ಸ್ಕೈಲೈನ್ ವ್ಯೂ ಇರುತ್ತೆ. ಅದರ ಮುಂದೆ ಆ ರಿವರ್ ಇದೆ ಅಲ್ಲ, ಆ ರಿವರಲ್ಲಿ ಬೋಟಲ್ಲಿ ಬಂದು ಒಂದು ಫೈರ್ ವರ್ಕ್ಸ್ ಮಾಡ್ತಾರೆ. ಒಂದೇ ಪ್ಯಾಟರ್ನ್, ಅಂದರೆ ಈಗ 2-3 ಬೋಟ್ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಂತಿರ್ತದೆ. ಸೊ ಒಂದೇ ಕಲರ್ಸಲ್ಲಿ ಅದು ಫೈರ್ ವರ್ಕ್ಸ್ ನೋಡೋದು ತುಂಬ ಚೆನ್ನಾಗಿರ್ತದೆ. ಬ್ಯಾಕ್ಗ್ರೌಂಡ್ ವ್ಯೂ ಮತ್ತು ಆ ಫೈರ್ ವರ್ಕ್ಸ್ ಎಲ್ಲ ತುಂಬ ಕ್ರೌಡ್ ಇರ್ತಾರೆ, ಪಾರ್ಕಿಂಗ್ ಎಲ್ಲ ಸಿಗೋದಿಲ್ಲ. ಬಟ್ ನಾವು ಇವತ್ತು ಅಲ್ಲಿ ಹೋಗಲಿಲ್ಲ. ಇಲ್ಲೇ ನಮ್ಮ ಮನೆ ಪಕ್ಕ ಇದು ಅಮೇರಿಕನ್ ಡ್ರೀಮ್ ಮಾಲ್, ಇದು ಈ ವ್ಯೂ ಪಾಯಿಂಟ್ ಇದೆ ಅಲ್ಲ, ಅಲ್ಲಿ ಬಂದು ಕೂತಿದ್ದೀವಿ. ಈಗ ಎಷ್ಟು 9 ಗಂಟೆ ಆಯಿತು. ಇನ್ನೂ ಸನ್ಸೆಟ್ ಚೆನ್ನಾಗಿ ಆಗಲಿಲ್ಲ, ಅದಕ್ಕಿನ್ನೂ ಸ್ಟಾರ್ಟ್ ಮಾಡಲಿಲ್ಲ. ಬಟ್ ಇವತ್ತು ತುಂಬ ಅಂದರೆ ತುಂಬ ಮೋಡ ಇದೆ. ಈಗ ಮಳೆ ಬರೋ ಚಾನ್ಸಸ್ ಇದೆ. ಎಲ್ಲ ಕಡೆ ಇದು ಸಿಡ್ಲು ಮಿಂಚೆಲ್ಲ ಬರ್ತಾ ಇದೆ. ಸೊ ಫೈರ್ ವರ್ಕ್ಸ್ ಜೊತೆ ಹಾಗೆ ನೇಚರ್ ಫೈರ್ ವರ್ಕ್ಸು ಆಗ್ತಾಯಿದೆ. ಆದರೆ ಇಲ್ಲಿಂದ ನಮಗೆ ಸುಮ್ಮನೆ ಮನೆಯೊಳಗೆ ತುಂಬ ಸೆಕೆ, ಫುಲ್ ಡೇ ಎ ಸಿಯಲ್ಲೇ ಕೂರಬೇಕಂತ ಜಸ್ಟ್ ಹೊರಗೆ ಬಂದ್ವಿ. ಇಲ್ಲಿಂದ ಇಲ್ಲಿ ಬೇರೆ ಬೇರೆ ಟೌನ್ದು ಫೈರ್ ವರ್ಕ್ಸ್ ಕಾಣಿಸ್ತಾ ಇದೆ ದೂರ ದೂರ. ನಮ್ಮ ಸಿಕಾಕಸಲ್ಲಿ ಮೊನ್ನೆ ಜುಲೈ 1st ಮಾಡಿ ಮುಗಿಸಿದ್ರು. ಬಟ್ ಇಲ್ಲಿಗ ಮೋಸ್ಟ್ಲಿ ಇಲ್ಲಿ ರದ್ದರ್ಫರ್ಡ್, ಕ್ಲಿಫ್ಟನ್ ಅಂತೆಲ್ಲ ನಿಯರ್ ಬೈ ಟೌನ್ಸ್, ಅಲ್ಲಿ ಫೈರ್ ವರ್ಕ್ಸ್ ಆಗೋದು ಕಾಣಿಸ್ತಾ. ಆ್ಯಕ್ಚುಲಿ 9 o'clock, ಬಟ್ ನೋಡಿ ಇನ್ನೂ ಪ್ರಾಪರ್ ಸನ್ಸೆಟ್ ಆಗಲಿಲ್ಲ. ಇಲ್ಲಿ ನೋಡಿದರೆ ಆರೆಂಜ್ ಕಾಣಿಸ್ತಾ ಇದೆ ಅಲ್ಲ, ಸೊ ಸನ್ಸೆಟ್ ಆಗ್ತಾ ಇದೆ ಅಷ್ಟೇ. ಇದು ಮಳೆ ಮೋಡದಿಂದಾಗಿ ಕತ್ಲೆ ಆಗಿದೆ, ಎಲ್ಲ ಮಿಂಚೆಲ್ಲ ಬರ್ತಾ ಇದೆ. ಇವತ್ತು ರಾತ್ರಿ ಫುಲ್ ಮಳೆ ಇದೆ. ಬಟ್ ಈ ವ್ಯೂ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ರಿವರ್ ಮತ್ತು ಕ್ಲೌಡ್ಸ್ ಎಲ್ಲ ಆಗಿ. ಸೊ ಇಲ್ಲೇ ಬಂದು ಕುತ್ಕೊಂಡಿದ್ವಿ. ಆ್ಯಕ್ಚುಲಿ ಇದು ಅಮೇರಿಕನ್ ಡ್ರೀಮ್ ಮಾಲ್ ಹತ್ರ ಇದು ಕಾಣಿಸ್ತಾ ಇರೋದು ಮೆಟ್ ಲೈಫ್ ಸ್ಟೇಡಿಯಂ, ಈ ಬ್ಲೂ ಕಲರ್ ಲೈಟ್ಸ್. ಸೊ ಅಲ್ಲಿ ಇದು ಯೂಶ್ವಲಿ ಪ್ರತಿ ವರ್ಷ ಅಲ್ಲಿ ಸ್ಟೇಟ್ ಫೇರ್ ಅಂತ ಹಾಕಿ ಫೈರ್ ವರ್ಕ್ಸ್ ಮಾಡ್ತಾರೆ. 9 o'clock 9:30 ಹಾಗೆ ನಾವು ಇಲ್ಲಿಂದನೇ ಕೂತು ನೋಡ್ತಿದ್ವಿ. ಬಟ್ ಈ ವರ್ಷ ಅಲ್ಲಿ ಫುಟ್ಬಾಲ್ ಮ್ಯಾಚ್ ಇರೋ ಕಾರಣ ಇವತ್ತಿಲ್ಲ. ಬಟ್ ಅದಕ್ಕೆ ಎಲ್ಲ ಇಲ್ಲಿ ಫೇರ್ ಹಾಕಿದರೆ ಆಲ್ಮೋಸ್ಟ್ 2-3 ವೀಕ್ಸ್ ಇರ್ತದೆ. ಸೊ ಈ ಸಲ ಫುಟ್ಬಾಲ್ ಮ್ಯಾಚ್ ಇರೋ ಕಾರಣ ಇಲ್ಲಿ ಫೇರ್ ಹಾಕಿಲ್ಲ ಈ ಸಲ. ಹಾಗೆ ಇಲ್ಲಿ ಫೈರ್ ವರ್ಕ್ಸ್ ಇಲ್ಲ ಈ ಸಲ. ಇಲ್ಲದಿದ್ದರೆ ಎಕ್ಸ್ಚೇಂಜ್ ಪ್ಲೇಸಿಗೆ ಹೋಗೋದಿದ್ರೆ ಇಲ್ಲೇ ಕೂತು ನೋಡ್ತಿದ್ವಿ. ಎಕ್ಸ್ಚೇಂಜ್ ಪ್ಲೇಸಲ್ಲಿ ಇನ್ನೂ ಸ್ಟಾರ್ಟ್ ಆಗಲಿಲ್ಲ, ಇನ್ನೂ ಸ್ವಲ್ಪ ಡಾರ್ಕ್ ಆಗಲಿಕ್ಕೆ ಕಾಯ್ತಾ ಇದ್ದಾರೆ. 9-9:15 ಅಲ್ಲಿ ಸ್ಟಾರ್ಟ್ ಆಗ್ತದೆ. ಈಗ ಫುಲ್ ಡೇ ತುಂಬ ಸೆಕೆ ಇತ್ತು. ಈಗ ಸ್ವಲ್ಪ ಗಾಳಿ, ಒಂದೊಳ್ಳೆ ಕೂಲ್ ಏರ್ ಬರ್ತಾ ಇದೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಇಷ್ಟೊತ್ತಿಗೆ ಹೊರಗೆ ಬಂದು ಕೂರಲಿಕ್ಕೆ. ನ್ಯೂಯಾರ್ಕ್ ಅದು ಮೇಸಿಸ್ ಫೈರ್ ವರ್ಕ್ಸ್ ಲಾಸ್ಟ್ ಇಯರ್ ಹೋಗಿರೋ ವಿಡಿಯೋನ ಇದರ ಎಂಡಲ್ಲಿ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಮುಂಚೆ ಒಂದು 6 years ಬ್ಯಾಕ್ 7 years ಬ್ಯಾಕ್ ನಾವು ಹೋಗಿದ್ವಿ ನ್ಯೂಯಾರ್ಕಿಗೆ. ಹೋಗಿ ಅಲ್ಲಿ ಕೂತು, ಅದು ತುಂಬ ಕ್ರೌಡ್ ಇರ್ತದೆ. ಒಂದೊಂದು ಪಾಯಿಂಟಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರ್ತದೆ. ಅಲ್ಲಿ ಹೋಗಿ ಒಂದು ಸಂಜೆ 4 ಗಂಟೆಗೆ ಎಲ್ಲ ರಿಸರ್ವ್ ಮಾಡಿ ಕೂತ್ಕೊಳ್ತಾರೆ. ಅಲ್ಲಿ ಅದೆಲ್ಲ ನೋಡಿ ಮತ್ತೆ ಮುಗಿದು ರಿಟರ್ನ್ ಬರಲಿಕ್ಕೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫ್ರೀನೇ ಇರುತ್ತೆ, ಏನು ಟಿಕೆಟ್ ಏನು ಬೇಡ. ಯಾಕಂದರೆ ಎಲ್ಲರೂ ಡಿಸ್ಪರ್ಸ್ ಆಗಿ ಹೋಗುವಾಗ ವೆಯ್ಟಿಂಗ್ ಆಗಬಾರ್ದು ಅಂಥೇಳಿ ಸಬ್ವೇ, ಬಸ್ ಎಲ್ಲ ಟಿಕೆಟ್ಸ್ ಎಲ್ಲ ಜಸ್ಟ್ ನಿಮ್ಮ ಡೆಸ್ಟಿನೇಷನ್ ಯಾವುದು ಹೋಗ್ಬೇಕು ಆ ನಂಬರ್ ಹತ್ಕೊಂಡು ಡ್ರಾಪ್ ಮಾಡ್ತಾರೆ. ಸೊ
ಸೊ ನಾವು ಆ ಟೈಮ್ ಬರುವಾಗ ಮಿಡ್ನೈಟ್ 2 o'clock ಹಾಗೆ ಆಗಿತ್ತು. ನನ್ನ ಮಗಳಾಗ ತುಂಬ ಚಿಕ್ಕವಳು, ಬಟ್ ಆ ಎಕ್ಸ್ಪೀರಿಯನ್ಸ್, ಆ ಫೋಟೋಸ್ ಎಲ್ಲ ಈಗ ಇಲ್ಲ, ಅದು ತುಂಬ ಹಳೇದು ಆ ವಿಡಿಯೋ ಎಲ್ಲ. ಬಟ್ ಲಾಸ್ಟ್ ಇಯರ್ ಹೋಗಿದ್ದಾಗ ಮಾಡಿರೋ ವೀಡಿಯೋಸ್ ಎಲ್ಲ ಇದೆ, ಅದನ್ನ ಈ ವಿಡಿಯೋದು ಎಂಡಲ್ಲಿ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿರ್ತದೆ ಅದು ನೋಡಲಿಕ್ಕೆ. ನ್ಯೂಯಾರ್ಕ್ ವ್ಯೂ, ಆಮೇಲೆ ಅದು ಒಂದೇ ಪ್ಯಾಟರ್ನಲ್ಲಿ ಹೆಚ್ಚಾಗಿ ಕಲರ್ಸ್ ರೆಡ್ ವೈಟ್ ಬ್ಲೂನೇ ಇರ್ತದೆ ಇವರ ಫ್ಲ್ಯಾಗ್ ಕಲರ್. ಈ ವರ್ಷ ತುಂಬ ಚೆನ್ನಾಗಿರ್ಬೋದು, ಯಾಕಂದರೆ 250th ಇಯರ್ ಆದ ಕಾರಣ. ಇದು ನೋಡಿ, ಮಿಂಚು ಬರ್ತಾ ಇದೆ ದೂರದಲ್ಲಿ, ಅದು ಮೋಡಗಳ ಮಧ್ಯ ನೋಡಲಿಕ್ಕೆ ಸೂಪರ್ ಫೈರ್ ವರ್ಕ್ಸ್. ಅಲ್ಲಿ ನೇಚರ್ ಫೈರ್ ವರ್ಕ್, ಇಲ್ಲೇ ಕೆಳಗೆ ಒಂದು ಕಡೆ ಒಂದು ಟೌನಲ್ಲಿ ಮ್ಯಾನ್ ಮೇಡ್ ಫೈರ್ ವರ್ಕ್ ಆಗ್ತಾ ಇದೆ. ಸರಿ ಕಾಣಿಸ್ತಾ ಇಲ್ಲ ಯಾಕಂದರೆ ಆ ಬ್ರಿಡ್ಜ್ ಕವರ್ ಆಗಿದೆ. ಆಚೆ ಯಾವುದೋ ಟೌನಲ್ಲಿ ಆಗ್ತಾ ಇದೆ, ಮತ್ತು ಈ ಕಡೆ ಒಂದು ಟೌನಲ್ಲೂ ಆಗ್ತಿತ್ತು. ಬಟ್ ಈಗ ಸ್ವಲ್ಪ ಮೋಡ ಬಂದು ಸ್ವಲ್ಪ ಕೂಲ್ ಆಯಿತು. ಎಲ್ಲಾದರೂ ಮಳೆ ಬರ್ತಿರ್ಬೋದು, ಬಟ್ 2 ದಿನದಿಂದ ತುಂಬ ಅಂದರೆ ತುಂಬ ಸೆಕೆ ಅಂದರೆ ಕುತ್ಕೊಳ್ಳಿಕ್ಕೆ ಆಗಲ್ಲ. ಕಾರಲ್ಲಿ ಹೋಗಿ ಕೂತ್ರೆ ಒಂದು ಅವನ್ ಡೋರ್ ಓಪನ್ ಮಾಡಿದಷ್ಟು ಸೆಕೆ. ಇದು ಆ್ಯಕ್ಚುಲಿ ಹೀಟ್ ವೇವ್ ವಾರ್ನಿಂಗ್ ಎಲ್ಲ ಇತ್ತು, ಅಲರ್ಟ್ ಎಲ್ಲ. ಆ್ಯಕ್ಚುಲಿ ನನ್ನ ವೀಕೆಂಡ್ಸ್ ಎಲ್ಲ ನಮ್ಮ ಹಸ್ಬೆಂಡ್ ಇದಕ್ಕೆ ಹೋಗ್ತಾರೆ ಕ್ರಿಕೆಟ್ ಆಡಲಿಕ್ಕೆ. ಇಲ್ಲೇ ನಿಯರ್ ಬೈ ಗ್ರೌಂಡ್ಸ್ ಇದೆ, ಅವ್ರದ್ದು ಲೀಗೆಲ್ಲ ಇದೆ. ಸೊ ಇವತ್ತು ಅವರು ಹೋಗಿ ಆಡ್ತಾಯಿದ್ರಂತೆ ಬೆಳಿಗ್ಗೆ. ಅಷ್ಟೊತ್ತಿಗೆ ಪೊಲೀಸ್ ಬಂದು ಇಲ್ಲ ಕ್ಲೋಸ್ ಮಾಡಬೇಕು, ಸ್ಟೇಟ್ ವಾರ್ನಿಂಗ್ ಇದೆ ಹೀಟ್ ವೇವ್ದು, ಸೊ ಆಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ಮನೆಗೆ ಹೋಗಬೇಕು, ಯಾರು ಗ್ರೌಂಡಲ್ಲಿ ಇರಬಾರ್ದು ಅಂತ ಪಾರ್ಕ್ನ ಕ್ಲೋಸ್ ಮಾಡಿ ಕಳಿಸಿದ್ರಂತೆ. ಸೊ ಮತ್ತು ಈ ಟೌನ್ ಮೇಯರೆಲ್ಲ ಒಂದು 3 ದಿನದಿಂದನೇ ಮೇಲ್ ಕಳಿಸಿದ್ದಾರೆ. ಈಗ ಯಾರಿಗೆ ಇದು ಮನೆಯಲ್ಲೆಲ್ಲ AC ಕಂಟಿನ್ಯೂಸ್ ಆಗಿ ಹಾಕ್ಕೊಂಡಿರ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ, ಅವರೆಲ್ಲ ಹೀಗೆ ಪಬ್ಲಿಕ್ ಪ್ಲೇಸಸ್ ಅಂದರೆ ಪಬ್ಲಿಕ್ ಇದು ಲೈಬ್ರರಿ ಮತ್ತು ರಿಕ್ರಿಯೇಷನ್ ಸೆಂಟರ್ ಹಾಗೆಲ್ಲ ಇಲ್ಲೇ ಟೌನಲ್ಲೇ ಇರುವುದಕ್ಕೆ, ಆದರೆ ರೆಸಿಡೆನ್ಸ್ ಆಗಿರಬೇಕು ಅದನ್ನ ಯೂಸ್ ಮಾಡಲಿಕ್ಕೆ. ಅಲ್ಲಿ ಹೋಗಿ ಅಲ್ಲಿ ಫುಲ್ ಆಲ್ ಟೈಮ್ AC ಇರುತ್ತಲ್ಲ, ಅದರಲ್ಲಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಡೇ ಟೈಮಲ್ಲಿ ಬರಲಿಕ್ಕೆ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು ಅಂತ ಮೇಲ್ ಕಳಿಸಿದ್ರು. ಕಳೆದ ವರ್ಷ ನಾವು ಎಕ್ಸ್ಚೇಂಜ್ ಪ್ಲೇಸ್ ಹತ್ರ ಹೋಗಿ ನ್ಯೂಯಾರ್ಕಲ್ಲಿ ಆಗೋ ಫೈರ್ ವರ್ಕ್ಸ್ ನೋಡಿದ್ವಿ ಅಂತ ಹೇಳಿದ್ದಲ್ಲ, ಅದರ ವೀಡಿಯೋಸನ್ನು ಇಲ್ಲಿ ಎಂಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ನ್ಯೂ ಜೆರ್ಸಿಯಲ್ಲಿ ನಿಂತು ನಾವು ನ್ಯೂಯಾರ್ಕ್ ಸೈಡಿಂದ ಮುಂದೆ ಕಾಣಿಸ್ತಿರೋದು ನ್ಯೂಯಾರ್ಕ್, ಈಚೆ ನಾವಿರೋದು ನ್ಯೂ ಜೆರ್ಸಿಯಲ್ಲಿ. ಸೊ ಮಧ್ಯದಲ್ಲಿ ರಿವರ್ ಇದೆ, ಅಲ್ಲಿ ಅವರು ಬೋಟಲ್ಲಿ ಅಲ್ಲಲ್ಲಿ ಸೆಟ್ ಮಾಡಿರ್ತಾರೆ. ಸೊ ಎಟ್ ಅ ಟೈಮ್ ಸನ್ಸೆಟ್ ಎಲ್ಲ ಆದಮೇಲೆ ಒಂದು 9-9:30 ಯೂಶ್ವಲಿ ಫೈರ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಮಾತ್ರ ತುಂಬ ಫೇಮಸ್ ಈ ಫೈರ್ ವರ್ಕ್ಸ್. ಸೊ ಇದಕ್ಕೆ ತುಂಬ ಜನ ಬರ್ತಾರೆ, ಟ್ರಾವೆಲ್ ಮಾಡಿ ಬಂದೆಲ್ಲ ನೋಡ್ತಾರೆ ಈ ಫೈರ್ ವರ್ಕ್ಸ್ನ. ಮೇಸೀಸ್ ಅಂತ ಒಂದು ಸ್ಟೋರ್ ಇದೆ, ಅವರು ಸ್ಪಾನ್ಸರ್ ಮಾಡೋದು ಪ್ರತಿ ವರ್ಷ. ಸೊ ಇದು ಮೇಸೀಸ್ ಫೈರ್ ವರ್ಕ್ಸ್ ಅಂತಲೇ ತುಂಬ ಫೇಮಸ್. ಸೊ ಎರಡು ಬೇರೆ ಬೇರೆ ಕಡೆ ಆಗ್ತಾ ಇರ್ತದೆ. ಸೊ ನಾವು ಕೂತ ಪ್ಲೇಸಿಂದ ನ್ಯೂಯಾರ್ಕ್ ಬ್ಯಾಕ್ ವ್ಯೂ ಅಲ್ಲಿ ಆಗ್ತಿರೋದು ಮತ್ತು ನಮ್ಮ ಕಡೆ ಆಗೋದು ಎರಡೂ ಕಾಣಿಸ್ತಿತ್ತು. ನನಗೆ ಇದು ನೋಡೋದು ತುಂಬ ಇಷ್ಟ, ಎಷ್ಟೊತ್ತು ನೋಡಿದ್ರು ಸಾಲಲ್ಲ, ಅಷ್ಟು ಖುಷಿ ನನಗೆ ನೋಡೋದು. ಸೊ ಹಾಗೆ ನಾನು ನಿಮ್ಗಳ ಜೊತೆನೂ ಇದನ್ನು ಶೇರ್ ಮಾಡಿದ್ದೀನಿ. ಸೊ ನೋಡಿ ಚೆನ್ನಾಗಿದೆ, ಅದರ ಕ್ಲೋಸಿಂಗು ತುಂಬ ಚೆನ್ನಾಗಿದೆ. ನೋಡಿ ಹೇಗಾಯಿತು ಅಂತ ಹೇಳಿ, ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.
ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.